ಶ್ರೀಕಾಂತ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ದರ್ಶನ್ ಅವ್ರಿಗೆ ಆಲ್ರೆಡಿ ಜೈಲಲ್ಲಿದ್ದಾರೆ. ದರ್ಶನ್ ಅವ್ರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್, ಒಬ್ಬ ವಿಚಾರಣಾಧಿಕಾರಿಗೆ ಏನೆಲ್ಲ ಸಿಗ್ಬೇಕು ಅದು ಯಾವ್ದು ಸಿಗ್ತಾ ಇಲ್ಲ. ಕೋರ್ಟ್ ಒಂದ್ಸಲ ಆದೇಶ ಅವರಿಗೆ ಏನೇನ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಕೊಟ್ಬಿಡಿ ಅಂತ. ಬಟ್ ಆದ್ರೂ ಇವಾಗಲೂ ಸಿಗ್ತಾ ಇಲ್ಲ ಅಂತ ಅವರು ದರ್ಶನ್ ಕಡೆ ವಕೀಲರು ಮತ್ತೆ ಅರ್ಜಿ ಹಾಕಿದ್ರು ಕೋರ್ಟ್ಗೆ. ಸ್ವಾಮಿ ನೀವೇ ಬಂದು ವಿಸಿಟ್ ಮಾಡಿ, ನಮ್ಗೆ ನೀವೇನಂತ ಏನ್ ರಿಕ್ವೈರ್ಮೆಂಟ್ ಕೊಡ್ಬೇಕು ಅದನ್ನ ಜೈಲಧಿಕಾರಿಗಳು ನನಗೆ ಕೊಡ್ತಾ ಇಲ್ಲ, ದಯವಿಟ್ಟು ನೀವೇ ಬಂದು ನಮ್ಮನ್ನ ಚೆಕ್ ಮಾಡಿ ಅಂತ ಮತ್ತೆ ರಿಕ್ವೆಸ್ಟ್ ಮಾಡಿದ್ರು. ಸೊ ಈಗ ಅದನ್ನ ಸ್ವೀಕರಿಸಿದೆ, ಏನ್ ಅರ್ಜಿ ಹಾಕಿದ್ರು 310 ಅಡಿ ಅದನ್ನ ಕೋರ್ಟ್ ಸ್ವೀಕರಿಸಿದೆ. ಸೊ ಈಗ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಸರ್? ಸರ್ ಈಗ 310 CRPC ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಟ್ರಯಲ್ ಕಂಡಕ್ಟ್ ಆಗುತ್ತಲ್ಲ, ಯೂಶಲಿ ಟ್ರಯಲ್ ಕಂಡಕ್ಟ್ ಆಗುತ್ತೆ ಯಾವುದೇ ಒಂದು ಸೀರಿಯಸ್ ಪ್ರಕರಣಗಳಲ್ಲಿ. ಟ್ರಯಲ್ ಕಂಡಕ್ಟ್ ಆಗ್ಬೇಕಾದ್ರೆ ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ಗಳಿಗೆ ಈ ಒಂದು 310 CRPC ಅಡಿಯಲ್ಲಿ ಪವರ್ ಇರುತ್ತೆ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ. ಆ ಒಂದು ಕ್ರೈಮ್ ಎಲ್ಲಿ ನಡೆದಿರುತ್ತೆ, ಅಲೈಜ್ಡ್ ಇನ್ಸಿಡೆಂಟ್, ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ, ಎಲ್ಲಿ ಹೆಣ ಬಿದ್ದಿತ್ತು, ಎಲ್ಲಿ ಯಾವ ಎವಿಡೆನ್ಸ್ ಇತ್ತು, ಆ ಲೋಕಲ್ ಏರಿಯಾನ ಇನ್ಸ್ಪೆಕ್ಟ್ ಮಾಡ್ಲಿಕ್ಕೆ ಜಡ್ಜು ಅಥವಾ ಮ್ಯಾಜಿಸ್ಟ್ರೇಟ್ಗೆ ಪವರ್ ಇರುತ್ತೆ. ಸೊ ಈ ಪವರ್ ಸೆಕ್ಷನ್ 310 CRPC ಅಡಿಯಲ್ಲಿ ಇರುತ್ತೆ. ಇದನ್ನ ನಾವು ಇನ್ವೋಕ್ ಮಾಡಬೇಕಾದ್ರೆ ಜಡ್ಜು ಅಥವಾ ಮ್ಯಾಜಿಸ್ಟ್ರೇಟ್ ಫಸ್ಟ್ ನೋಟಿಸ್ ಕೊಡ್ಬೇಕಾಗಿ ಬರುತ್ತೆ ಎರಡೂ ಪಾರ್ಟಿಗಳಿಗೆ, ಪ್ರಾಸಿಕ್ಯೂಷನ್ ಅವರಿಗೆ ಮತ್ತೆ ಡಿಫೆನ್ಸ್ ಸೈಡ್ಗೆ ನೋಟಿಸ್ ಕೊಟ್ಟು ಆಮೇಲೆ ಲೋಕಲ್ ಅಲ್ಲಿ ಎಲ್ಲಿ ಅಲೈಜ್ಡ್ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಒಂದು ಮೆಮೊರಾಂಡಮ್ ಅನ್ನ ತಯಾರು ಮಾಡಬೇಕಾಗಿ ಬರುತ್ತೆ. ಆ ಒಂದು ಮೆಮೊರಾಂಡಮ್ ಕೇಸ್ನ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗುತ್ತೆ. ಆ ಡಾಕ್ಯುಮೆಂಟ್ಸ್ ನ ಇವರು ಎರಡು ಕಡೆ ಯಾರಿದ್ದಾರೆ, ಡಿಫೆನ್ಸ್ ಮತ್ತೆ ಪ್ರಾಸಿಕ್ಯೂಷನ್ ಏಜೆನ್ಸಿ ಅವರು ಅದನ್ನ ಅಪ್ಲೈ ಮಾಡಿ ಅದೊಂದು ಮೆಮೊರಾಂಡಮ್ ನ ಅವರು ತಗೊಂಡು ಇಟ್ಕೊಬೇಕಾಗಿ ಬರುತ್ತೆ. ಸೊ ದಿಸ್ ಇಸ್ ದಿ ಬೇಸಿಕ್ ಇಂಗ್ರೀಡಿಯಂಟ್ಸ್ ಆಫ್ ಸೆಕ್ಷನ್ 310 CRPC. ಬಟ್ ಅದನ್ನ ಈ ರೀತಿಯಾಗಿ ಯೂಸ್ ಮಾಡಬಹುದು. ಇನ್ನೊಂದು ರೀತಿಯಾಗಿ ಯಾವ ತರ ಯೂಸ್ ಮಾಡಬಹುದು ಈ ಒಂದು ಸೆಕ್ಷನ್ ಅಂತ ಹೇಳಿದ್ರೆ, ಈಗ ಕೋರ್ಟ್ ಏನೋ ಒಂದು ಅರ್ಜಿ ಸಲ್ಲಿಸಿರ್ತಾರೆ, ಪ್ರಾಸಿಕ್ಯೂಷನ್ ಕಡೆಯಿಂದನೋ ಅಥವಾ ನಮ್ಮ ಡಿಫೆನ್ಸ್ ಸೈಡ್ ಇಂದನೋ ಏನೋ ಒಂದು ಅರ್ಜಿ ಸಲ್ಲಿಸಿರ್ತಾರೆ. ಇದೇ ಒಂದು ಪ್ರಕರಣದಲ್ಲಿ, ದರ್ಶನ್ ಪ್ರಕರಣದಲ್ಲಿ ದಿಂಬು ಅಥವಾ ಹಾಸಿಗೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಅರ್ಜಿನ ಸಲ್ಲಿಸಿರ್ತಾರೆ. ಆ ಅರ್ಜಿಯ ಪ್ರಕಾರ ಜಡ್ಜು ಆರ್ಡರ್ ಮಾಡಿರ್ತಾರೆ, ಡೈರೆಕ್ಟ್ ಮಾಡಿರ್ತಾರೆ ಪ್ರಿಸನ್ ಅಥಾರಿಟೀಸ್ಗೆ, ನೀವು ಏನೊಂದು ಬೇಸಿಕ್ ಅಮ್ಯುನಿಟೀಸ್ ಇದೆ ಪ್ರಿಸನ್ ಮ್ಯಾನ್ಯುಯಲ್ ಪ್ರಕಾರ ನೀವು ಕೊಡಬೇಕಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಆರ್ಡರ್ನ ಮಾಡಿರ್ತಾರೆ. ಬಟ್ ಆ ಆರ್ಡರ್ ಮಾಡಿದ ನಂತರನೂ ಸಹ ಇವರು ಆ ಒಂದು ಆರ್ಡರ್ನ ಸರಿಯಾಗಿ ಕಂಪ್ಲೈ ಮಾಡಿರಲ್ಲ. ಸೊ ಆಗ ಏನಾಗುತ್ತೆ, ಇವರು ಈ ಒಂದು ಸೆಕ್ಷನ್ ಅಡಿಯಲ್ಲಿ ಏನು ಇನ್ಸ್ಪೆಕ್ಷನ್ ಮಾಡುವಂತಹ ಪವರ್ ಇದೆಯಲ್ಲ, ಅದು 310 CRPC ಅಡಿಯಲ್ಲಿ ಬರುತ್ತೆ. ಆ ಒಂದು ಅರ್ಜಿನ, ಆ ಸೆಕ್ಷನ್ ಅಡಿಯಲ್ಲಿ ಅರ್ಜಿನ ಸಲ್ಲಿಸಿಕೊಂಡು ನೀವು ತಾವು ಸೆಷನ್ಸ್ ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ ಯಾರಿದ್ದೀರಾ, ಈಗ ಜುರಿಸ್ಡಿಕ್ಷನ್ ಕೇಸ್ ನಡೀತಾ ಇರೋದು ಸೆಷನ್ಸ್ ಜಡ್ಜ್ ಅಂಡರ್ ಅಲ್ಲಿ. ಸೊ ಅವ್ರು ಬಂದು ನಮ್ಮ ಪ್ರಿಸನ್ ಅಲ್ಲಿ ಯಾರು ಎಲ್ಲಿದ್ದಾರೆ ದರ್ಶನ್ ಅವರು, ಅಲ್ಲೇ ಬಂದು ಇನ್ಸ್ಪೆಕ್ಟ್ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಜಿನ ಸಲ್ಲಿಸ್ಕೊಂಡಿರ್ತಾರೆ. ಯಾಕಂದ್ರೆ ನೀವು ಹೇಳಿದಿರೆ ನಮಗೆ ಮೂಲಭೂತ ಸೌಕರ್ಯ ಏನಿದೆ ಪ್ರಿಸನ್ ಮ್ಯಾನ್ಯುಯಲ್ ಪ್ರಕಾರ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದಿರಿ, ಆದರೂ ಸಹ ಕೊಡ್ತಾ ಇಲ್ಲ, ಪ್ರಿಸನ್ ಅಥಾರಿಟೀಸ್ ಅವರು ಕೊಡ್ತಾ ಇಲ್ಲ ಅನ್ನೋದು ದರ್ಶನ್ ಪರವಾದ ವಕೀಲರ ವಾದವಾಗಿರುತ್ತೆ. ಸೊ ಅದ್ರ ಪ್ರಕಾರವಾಗಿ ಈ ಒಂದು ಸೆಕ್ಷನಿನ ಅಡಿಯಲ್ಲಿ ಇವರು ಅರ್ಜಿಯನ್ನು ಸಲ್ಲಿಸ್ಕೊಂಡಿರ್ತಾರೆ. ಸೊ ಈಗ ಏನಾಗಿದೆ, ಆ ಅರ್ಜಿ ಬಂದು ಇದಾಗಿದೆ ಸರ್, ಅಕ್ಸೆಪ್ಟ್ ಆಗಿದೆ ಕೋರ್ಟ್ ಅಲ್ಲಿ. ಅವ್ರು ಬಂದು ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ ಅಲ್ಲಿ ಇನ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಥವಾ ಅವರು ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ರು ಯಾರಿಗನ್ನ ಡೈರೆಕ್ಟ್ ಕೂಡ ಮಾಡಬಹುದು, ಬೇರೆ ಅಥಾರಿಟೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟ್ ಮಾಡಿ ಲೋಕಲ್ ಜೈಲಲ್ಲಿ ನಾವು ಹೇಳಿರುವಂತಹ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿ. ಸೊ ಈ ಸೆಕ್ಷನ್ ಇದೇ ಹೇಳುತ್ತೆ ಸರ್. ಅದನ್ನ ಜೈಲಧಿಕಾರಿಗಳು ಬಂದು ಏನು ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ ಅಥವಾ ಕೊಟ್ಟಿಲ್ವಾ ಅನ್ನೋದನ್ನ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಏನಾಗುತ್ತೆ, ಈಗ ಆಲ್ರೆಡಿ ಜಡ್ಜಿಗಳು ಅಂದ್ರೆ ನ್ಯಾಯಾಧೀಶರು ಬರ್ತಾರೋ ಅಥವಾ ಬೇರೆಯವ್ರಿಗೆ ಇನ್ಸ್ಪೆಕ್ಟ್ ಮಾಡ್ತಾರೋ, ಒಂದ್ ವೇಳೆ ಅವ್ರು ಬೇರೆ ಇನ್ಸ್ಪೆಕ್ಟ್ ಮಾಡ್ತಾರೆ ಅಂತ ವಿಷಯ ಗೊತ್ತಾದ ಮೇಲೆ ಜೈಲಾಧಿಕಾರಿಗಳು ಈ ಹಿಂದೆ ಕೊಡದಂತಹ ಸೌಲಭ್ಯಗಳನ್ನ ಈಗ ಕೂಡ ಸ್ಟಾರ್ಟ್ ಮಾಡಿದ್ರೆ ಅದು ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ? ಇಲ್ಲ, ಇವರು ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ, ಯಾರಿಗೂ ತಿಳಿಸದೆ ಹೋಗ್ತಾರೆ. ಅವ್ರು ಯಾವಾಗ ಬೇಕಾದ್ರೂ ಹೋಗ್ಬೋದು, ಪರ್ಟಿಕ್ಯುಲರ್ ಡೇಟ್ ಫಿಕ್ಸ್ ಮಾಡಿ ಹೋಗಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಹೋಗಿ ದರ್ಶನ್ ಇರುವಂತಹ ಬ್ಯಾರಕ್ ಅಲ್ಲಿ ಹೋಗಿ ನೋಡುವಂತ ಕೆಲಸ ಮಾಡ್ತಾರೆ. ಸೊ ಕೊಟ್ಟಿದ್ರೆ ಅಲ್ಲಿ ಗೊತ್ತಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಏನಲ್ಲಿ ವಾಸ್ತವಾಂಶ ಏನಿದೆ ಅದು ಗೊತ್ತಾಗುತ್ತೆ. ವಿಸಿಟ್ ಮಾಡ್ತಾರೆ ಒಂದು. ಬಟ್ ಇವಾಗ ಏನ್ ಆದೇಶ ಕೊಡ್ತು ಅಂದ್ರೆ ಕೋರ್ಟ್, ಸೊ ವಿಸಿಟ್ ಮಾಡ್ಲಿಕ್ಕೆ ಆದೇಶ ಕೊಟ್ಟ ಮೇಲೆ ಇವಾಗಿಂದ ಏನಾದ್ರು ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಅದೇ ಒಳ್ಳೇದಲ್ವಾ, ಕೊಡಕ್ ಸ್ಟಾರ್ಟ್ ಮಾಡಿದ್ರೆ. ಅಲ್ಲ, ಅವಾಗ ಏನಾದ್ರು ಕ್ವಶನ್ ತಪ್ಪಿಸ್ತಾ ಆಗ್ತಾ, ಯಾಕಂದ್ರೆ ನೀವು ಸ್ವಾಮಿ ಎಲ್ಲ ಕರೆಕ್ಟ್ ಆಗಿ ಕೊಡ್ತಾವ್ರೆ, ನೀವು ಸುಳ್ಳು ಹೇಳಿದ್ರೆ ಅಂತ ಆಗುತ್ತಾ ಅಂತ? ಇಲ್ಲ, ಹಾಗೇನಾಗಲ್ಲ. ಬಟ್ ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಂದು ಇನ್ಸ್ಪೆಕ್ಟ್ ಮಾಡಿ ನೋಡಿ, ಜಡ್ಜು ನೋಡಿ ಏನೇನ್ ಕೊಟ್ಟಿದ್ದಾರೆ ಏನೇನ್ ಕೊಟ್ಟಿಲ್ಲ, ಅವ್ರು ಆರ್ಡರ್ ಮಾಡಿರುವಂತಹ ಒಂದು ಪ್ರಾವಿಷನ್ ಪ್ರಕಾರನೇ ಕೊಟ್ಟಿದಾರೋ ಅಥವಾ ಇಲ್ವೋ ಅಂತ ಹೇಳಿ ಅವರೇ ಖುದ್ದಾಗಿ ಹೋಗಿ ಇನ್ಸ್ಪೆಕ್ಟ್ ಮಾಡಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಆದ್ರಿಂದ ಅವ್ರು ಅಲ್ಲೇ ಹೋಗಿ ನೋಡಿದಾಗ ಅದು ಏನು ಯಾವ್ದು ಸರಿ ಯಾವ್ದು ತಪ್ಪು ಅಂತ
ಅವರು ಅವ್ರ ಗಮನಕ್ಕೆ ಬರುತ್ತೆ, ಅದು ಇದ್ ಮಾಡ್ತಾರೆ. ಇನ್ ಕೇಸ್ ಏನಾದ್ರೂ ಕೊಟ್ಟಿಲ್ಲ ಅಂತ ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ ಗಮನಕ್ಕೆ ಬಂದಲ್ಲಿ ಅವರು ಒಂದು ಏನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಡಿಯಲ್ಲಿ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಬಹುದು ಅಥವಾ ಸಸ್ಪೆನ್ಷನ್ಗೆ ಆರ್ಡರ್ ಕೂಡ ಮಾಡಬಹುದು ಸರ್. ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ದರ್ಶನ್ ಅವ್ರು ಹೇಳೋದು ಸರಿನಾ ಅಥವಾ ಜಿಲ್ಲಾಧಿಕಾರಿಗಳು ಕೊಟ್ಟರು ಸರಿನಾ ಅಂತ. ಹೌದು. ಸರ್ ಆಕ್ಚುಲಿ ಇದರಲ್ಲಿ ಇನ್ನೊಂದು ಈ ವಿಷಯ ಕೇಳ್ಪಟ್ಟೆ, ಕೆಲವೊಂದು ಮಾಧ್ಯಮಗಳು ಬರ್ತಾ ಇತ್ತು ಇದೇ ಕೇಸಿಗೆ ಸಂಬಂಧಪಟ್ಟಾಗೆ. ದರ್ಶನ್ ಅವ್ರಿಗೆ ಏನ್ ಅರ್ಜಿ ಹಾಕಿದ್ದಾರೆ, ಸೊ ನನಗೆ ಆಸ್ತಿ ನಿಂಬು ಸಿಕ್ಕಿಲ್ಲ ಅಂತ ಅರ್ಜಿ ಹಾಕುವಂತದ್ದಾಗಲಿ ಅಥವಾ ಬೇರೆ ಅಂದ್ರೆ ದರ್ಶನ್ ಅವ್ರ ಕೆಲವೊಂದು ಅರ್ಜಿಗಳು ಹಾಕಿದ್ದಾರೆ. ಸೊ ಈ ಅರ್ಜಿಗಳು ಹಾಕೊಂಡು ಡಿಲೇ ಮಾಡ್ತಾ ಇದ್ದಾರೆ, ಟ್ರಯಲ್ ಸ್ಟಾರ್ಟ್ ಆಗ್ಲಿಕ್ಕೆ ಈ ತರ ಡಿಲೇ ಮಾಡ್ತಾ ಇದ್ದಾರೆ. ಸೊ ಈಗ ಮಾಡೋದ್ರಿಂದ ಇದು ದರ್ಶನ್ ಅವ್ರಿಗೇನೆ ಕಷ್ಟನಾ ಅಥವಾ ಈ ತರ ಬೇಕು ಅಂತ ಆಟ ಆಡ್ತಾರ? ಇಲ್ಲ, ಈಗ ಏನಾಗುತ್ತೆ, ನಾನು ನಿಮಗೆ ಹಿಂದೆ ತುಂಬಾ ವಿಡಿಯೋಗಳನ್ನು ತಿಳಿಸಿದ್ದೀನಿ. ಸೊ ಇದರಲ್ಲಿ ದರ್ಶನ್ ಯಾವುದೇ ರೀತಿಯಾದ ಅರ್ಜಿನ ಸಲ್ಲಿಸಿಲ್ಲ. ಈಗ ಟ್ರಯಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಿಯರ್ ಬಿಫೋರ್ ಚಾರ್ಜ್ ಅಂತ ಇರುತ್ತೆ. ವಾಟ್ ವಿಲ್ ಯು ಹಿಯರ್ ಬಿಫೋರ್ ಚಾರ್ಜ್? ಅದನ್ನ ಡಿಸ್ಚಾರ್ಜ್ ಅಂಡರ್ ಸೆಕ್ಷನ್ 227, 228 ಅಡಿಯಲ್ಲಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಆರೋಪಿಯ ಪರವಾದ ವಕೀಲರು ಸಲ್ಲಿಸುವಂತಹ ಅಧಿಕಾರ ಆರೋಪಿಗೆ ಇರುತ್ತೆ. ಏನಂತ ಆ ಆರೋಪಿಯ ಒಂದು ಇದು ನೋಡ್ತಾರೆ, ಏನಿದೆ ಅವನ ಒಂದು ರೋಲ್ ನೋಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬ ಆರೋಪಿಯು ಈ ಕೇಸಲ್ಲಿ ಅಕ್ಯೂಸ್ ನಂಬರ್ 1 ಒಬ್ರು ಏನಿದ್ದಾರೆ A1 ಅವ್ರ ರೋಲೇ ಬೇರೆ ಇರುತ್ತೆ, A2 ರೋಲೇ ಬೇರೆ ಇರುತ್ತೆ, A3 ರೋಲೇ ಬೇರೆ ಇರುತ್ತೆ. ಒಬ್ಬ ಬರೀ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರ್ತಾನೆ, ಒಬ್ಬ ಬರೀ ಅಲ್ಲಿ ಫೋಟೋ ಇಡಿಸ್ಕೊಳಕ್ ಬಂದಿರ್ತಾನೆ. ಸೊ ಅವ್ರೆಲ್ಲರಿಗೂ ಸೆಕ್ಷನ್ 302, 201 ಇನ್ವೋಕ್ ಆಗಲ್ಲ. ಸೊ ಆದ್ರಿಂದ ಆ ಒಂದು ಬೇಸಿಸ್ ಮೇಲೆ ಈ ರೈಟ್ ನ ಅವರು ಉಪಯೋಗ ಪಡಿಸ್ಕೊಂತಾರೆ. ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಹಾಕೊಳ್ಳುವಂತ ರೈಟ್ ಇರುತ್ತೆ. ಸೊ ಆ ಒಂದು ಪ್ರಕಾರವಾಗಿ ಬೇರೆ ಬೇರೆ ಅಕ್ಯೂಸ್ಗಳು ಹಾಕೊಂಡಿದ್ದಾರೆ. ದರ್ಶನ್ ಅವ್ರು ಏನು ಹಾಕೊಂಡಿಲ್ಲ, ಯಾಕಂದ್ರೆ ಅವ್ರೇನು ಡಿಲೇ ಮಾಡಿದ್ರೆ ಅವ್ರಿಗೆ ಡಿಲೇ ಆಗುತ್ತೆ. ಈಗಾಗಲೇ ಯಾರು ಆಚೆ ಇದ್ದಾರೆ, ಜೈಲಿಂದ ಆಚೆ ಇದ್ದಾರೆ, A13 ಏನೋ ಹಾಕೊಂಡಿರಂಗೆ ನನ್ನ ಗಮನಕ್ಕೆ ಬಂದಿದೆ, ಅವ್ರೇನೋ ಹಾಕೊಂಡಿರ್ಬೋದು. ಬಟ್ ಒಳಗಡೆ ಇರೋರು ಯಾರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಹಾಕೊಂಡಿಲ್ಲ. ಕೆಲವು ಸುದ್ದಿಗಳನ್ನ ನೋಡಿದಾಗ ಏನಿಸ್ತು ಅಂದ್ರೆ ಈ ತರ ಅಪ್ಲಿಕೇಶನ್ ಹಾಕೊಂಡು ಡಿಲೇ ಮಾಡ್ತಾ ಇದಾರೆ, ಬೇಕಂತಾನೆ ಡಿಲೇ ಮಾಡ್ತಾ ಇದಾರೆ, ಕಾನೂನಲ್ಲಿ ಇರ್ತಕ್ಕಂಥ ಕಾನೂನ ಬಳಸ್ಕೊಂಡು ಡಿಲೇ ಮಾಡ್ತಾರೆ, ಟ್ರಯಲ್ ತಪ್ಪಿಸ್ಕೊಳ್ಳೋಕೆ ಡಿಲೇ ಮಾಡ್ತಿದ್ದಾರೆ ಅನ್ನೋ ಒಂದು ಸುದ್ದಿನ ಕೇಳ್ಪಟ್ವಿ. ಸರ್, ಈಗ ಟ್ರಯಲ್ ನಡೆದ್ರೇನೆ ಅಲ್ವಾ ಆಚೆ ಬರೋದು ದರ್ಶನ್? ಅವರೇ ಏನಕ್ಕೆ ಡಿಲೇ ಮಾಡ್ತಾರೆ? ಅವ್ರಿಗೆ ನಷ್ಟ. ಅವ್ರು ಡಿಲೇ ಮಾಡ್ತಾ ಇಲ್ಲ ಸರ್. ಕೇಸ್ ಹಿಸ್ಟ್ರಿನ ನೀವು ತೆಗೆದು ನೋಡ್ಬೋದು. ಅವ್ರು ಡಿಲೇ ಮಾಡ್ತಾ ಇಲ್ಲ. ಈಗಾಗಲೇ ಆರೋಪಿಗಳು ಯಾರು ಆಚೆ ಇದ್ದಾರೆ ಅವ್ರ ಪರವಾದ ವಕೀಲರು ಈ ಟ್ರಯಲ್ ನಡೆಯೋದು ಮುಂದೆ ಏನ್ ನಡೆಯುತ್ತೆ, ಚಾರ್ಜ್ ಆಗಿ ಟ್ರಯಲ್ ಕಂಡಕ್ಟ್ ಆಗಿ ಎವಿಡೆನ್ಸ್ ಪೋಸ್ಟ್ ಆಗುತ್ತಲ್ಲ, ಸಫಿಶಿಯಂಟ್ ಎವಿಡೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಕೋರ್ಟ್ ಸಲ್ಲಿಸ್ಕೊಂಡಿದ್ದಾರೆ. ಸೊ ಅದು ಮೋಸ್ಟ್ ಪ್ರಾಬಬ್ಲಿ ಮರ್ಡರ್ ಕೇಸಲ್ಲಿ ಡಿಸ್ಚಾರ್ಜ್ ಆಗೋದು ಭಾರಿ ಕಷ್ಟ ಆಗುತ್ತೆ. ಅದು 95% ರಿಜೆಕ್ಟೇ ಆಗುತ್ತೆ. ಬಟ್ ಸಲ್ಲಿಸ್ಕೊಂಡಿದ್ದಾರೆ. ಆದ್ರಿಂದ ಎಲ್ರಿಗೂ ಅಲ್ಲಿ 17 ಜನಕ್ಕೂ ತೊಂದರೆ ಆಗುತ್ತೆ ಒಬ್ರು ಸಲ್ಲಿಸ್ಕೊಂಡ್ರೆ. ಬಟ್ ಇಟ್ ಈಸ್ ಎ ರೈಟ್ ಆಫ್ ದಿ ಅಕ್ಯೂಸ್ಡ್. ಅದನ್ನು ನಾವು ಡಿನೈ ಮಾಡಕ್ಕಾಗಲ್ಲ. ಇದನ್ನ ಹಾಕ್ಬೇಡಿ ಅಂತ ಯಾರು ಹೇಳಲಿಕ್ಕೂ ರೈಟ್ ಬರಲ್ಲ. ಬಟ್ ಈಗಾಗಲೇ ಒಳಗಡೆ ಇದ್ದಾರೆ ಇವರೆಲ್ಲ. ಸೊ ಆದ್ರಿಂದ ಅವ್ರು ಹಾಕೊಂಡಿದ್ದಾರೆ, ಡಿಲೇ ಆಗ್ತಾ ಇದೆ. ಅದಕ್ಕೆ ದರ್ಶನ್ ಕಾರಣ ಅಲ್ಲ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ.